ಮೇಡಮ್, ಈ ಸೋಲೋ ಟ್ರಾವೆಲಿಂಗ್ ಯಾವಾಗಿಂದ ಶುರುವಾಯ್ತು ನಿಮಗೆ? ನಮ್ಮ ಪ್ರಪಂಚನ ನಾವು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋಕ್ಕೆ ದಿಸ್ ಇಸ್ ಅ ಗ್ರೇಟ್ ವೇ. ಕರ್ನಾಟಕನೇ ಸೋಲೋ ಟ್ರಾವೆಲಿಂಗಿಗೆ ಬಂದಿದ್ದೆ. ಸೊ ಇಂಡಿಯಾನ ರೀಡಿಸ್ಕವರ್ ಮಾಡಬೇಕು. ನಮ್ಮ ಜನ, ನಮ್ಮ ಭಾಷೆ, ನಮ್ಮ ದೇಶ ಇದ್ದೇ ಇರುತ್ತಲ್ಲ ಸಾಹೇಬ್. ದಟ್ಸ್ ದ ರೀಸನ್. ನಮ್ಮ ಜಯನಗರದ ಹುಡುಗಿ ಸಿಡ್ನಿಗೆ ಹೋಗಿ ಮತ್ತೆ ಭಾರತ ನೋಡೋದಕ್ಕೆ ಬಂದಿರೋದು ಇದು. ಎಕ್ಸಾಕ್ಟ್ಲಿ. ಮತ್ತೊಮ್ಮೆ ಸ್ವಾಗತ ನಿಮಗೆ ಭಾರತಕ್ಕೆ. ಥ್ಯಾಂಕ್ ಯು. ಈ ಸೋಲೋ ಟ್ರಾವೆಲಿಂಗಲ್ಲಿ ಸೇಫ್ಟಿ ಅಂತ ಹೇಳಿದ್ರು. ಹೆಣ್ಣು ಮಕ್ಕಳು ಸಾಕಷ್ಟು ಟ್ರಾವೆಲ್ ಮಾಡ್ತಾ ಇದ್ದಾರೆ. ಈ ಥರದ್ದು ಏನೇನು ಇನ್ಸ್ಟ್ರಕ್ಷನ್ಸ್ ಕೊಡಬಹುದು? ನೀವು ಯಾವ ಊರಿಗೆ ಹೋದ್ಮೇಲೆ ಏನೇನು ನೋಡಬೇಕು ಅಂತ ಅದನ್ನು ರಿಸರ್ಚ್ ಮಾಡಿರ್ತೀರಾ. ನಿಮ್ಮ ಐಟಿನರಿನ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಪ್ಲೀಸ್ ಗಿವ್ ಇಟ್ ಟು ಫ್ಯಾಮಿಲಿ ಮೆಂಬರ್ಸ್. ನಮಸ್ಕಾರ. ಪ್ರವಾಸಿ ಪ್ರಪಂಚ ಟ್ರಾವೆಲ್ ಟಾಕಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ಅಖಿಲ ಅವರಿದ್ದಾರೆ. ಅಖಿಲ ತಂಡೂರ್ ಅವರು ಚಲನಚಿತ್ರ, ಕಿರುತೆರೆಯಲ್ಲಿ ಸುಮಾರು ವರ್ಷ ಕೆಲಸ ಮಾಡಿ ಸಿಡ್ನಿಗೆ ಹೋಗಿ ಸೆಟ್ಲಾಗಿದ್ದರು. ಈಗ ಮತ್ತೆ ಭಾರತಕ್ಕೆ ಬಂದಿದ್ದಾರೆ. ಸೋಲೋ ಟ್ರಾವೆಲರ್ ಆಗಿ ಅವರು ಸುಮಾರು ಕಡೆ ಓಡಾಡಿದ್ದಾರೆ. ಅವರ ಅನುಭವಗಳನ್ನು, ಅವರ ಒಂದಿಷ್ಟು ಇನ್ಸ್ಟ್ರಕ್ಷನ್ಗಳನ್ನು ಇವತ್ತು ಕೇಳೋಣ. ನಮಸ್ಕಾರ ಆ್ಯಂಡ್ ವೆಲ್ಕಮ್ ಮೇಡಮ್. ಸ್ವಾಗತ. ನಮಸ್ಕಾರ ಕಿರಣ್ ಅವರೇ. ಸೋ ಹ್ಯಾಪಿ ಟು ಬಿ ಹಿಯರ್. ಮೇಡಮ್, ನೀವು ಒಂದು ಕಾಲದಲ್ಲಿ ಸೂಪರ್ ಹಿಟ್ ದೂರದರ್ಶನ ಮತ್ತು ಹೌದು, ದೂರದರ್ಶನದಲ್ಲಂತೂ ಎಲ್ಲ ಸೀರಿಯಲಲ್ಲಿ ನೀವು ಇರಲೇಬೇಕಿತ್ತು. ತುಂಬ ಬ್ಯುಸಿಯಾಗಿದ್ದೆ ಆಗ. ಹೌದು, ತುಂಬ ಸೀರಿಯಲ್ಸ್, ಡಾಕ್ಯುಮೆಂಟ್ರೀಸ್, ಇನ್ಫ್ಯಾಕ್ಟ್ ನಾನು ವಾಯ್ಸ್ ಓವರ್ಸ್ ಕೂಡ ಕೊಟ್ಟಿದ್ದೀನಿ. ಅಲ್ಲದೆ ಫೀಚರ್ ಫಿಲ್ಮ್ಸ್, ಕನ್ನಡ ಫೀಚರ್ ಫಿಲ್ಮ್ಸಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದೀನಿ. ಸೊ ಅದಾದಮೇಲೆ ಒಂದಿಷ್ಟು ಸಿನಿಮಾಗಳು ಮಾಡಿದ್ರಿ. ನಿಮ್ಮ ಧಾರಾವಾಹಿಗಳ ಬ್ಯುಸಿನಲ್ಲಿ ಬೇರೆ ಏನು ಮಾಡೋಕ್ಕಾಗ್ದಲ್ಲೇ ಇದ್ರಿ. ಆಮೇಲೆ ನೀವು ವೆಂಟ್ ಟು ಸಿಡ್ನಿ ಆ್ಯಂಡ್ ಸೆಟ್ಲ್ಡ್ ದೇರ್. ಅಲ್ಲಿ ಹೋಗಿ ಸೆಟ್ಲ್ ಆಗೋದ್ರಿ. ಹೌದು ಮೇಡಮ್, ಈ ಸೋಲೋ ಟ್ರಾವೆಲಿಂಗ್ ಯಾವಾಗಿಂದ ಶುರುವಾಯ್ತು ನಿಮಗೆ? ಸೋಲೋ ಟ್ರಾವೆಲಿಂಗ್ ಆ್ಯಕ್ಚುಲಿ ಕೆಲವು, ಬಿಕಾಸ್ ಐ ಆಮ್ ವೆರಿ ಆ್ಯಕ್ಟಿವ್ ಆನ್ ಇನ್ಸ್ಟಾಗ್ರಾಮ್ ಈಗ, ಅದರಲ್ಲಿ ಕೆಲವು ಹೆಣ್ಮಕ್ಳು ಆ್ಯಂಡ್ ಎಲ್ಲ ಏಜಿನ ವಿಮೆನ್ ಆಸ್ಕ್ ಮೀ, ನೀವು ಯಾಕೆ ಮನೆ ಎಲ್ಲ ಬೇಜಾರಾಯ್ತಾ ಅದರಿಂದ ಸ್ಟಾರ್ಟ್ ಮಾಡಿದ್ರ ಅಂತ. ಮೈ ರೀಸನ್ ಫಾರ್ ಸ್ಟಾರ್ಟಿಂಗ್ ವಾಸ್ ಕ್ಯೂರಿಯಾಸಿಟಿ, ಒಂದು ಕುತೂಹಲ. ಆ್ಯಂಡ್ ಯುನೋ ಇಟ್ ಈಸ್ ನಾಟ್ ಟು ಎಸ್ಕೇಪ್ ಸಮಥಿಂಗ್. ನಮ್ಮ ಪ್ರಪಂಚನ ನಾವು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋಕ್ಕೆ ದಿಸ್ ಇಸ್ ಅ ಗ್ರೇಟ್ ವೇ. ಆ್ಯಂಡ್ ಐ ಥಿಂಕ್ ಒನ್ ವೇನಲ್ಲಿ ಇಟ್ ಇಸ್ ಆಲ್ ಅಬೌಟ್ ಸೆಲ್ಫ್ ಡಿಸ್ಕವರಿ. ಸೊ ಹಾಗೆ ಆಗಿ, ಆ್ಯಂಡ್ ಮೈ ಬಿಗ್ಗೆಸ್ಟ್ ಸೋಲೋ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಅಂದರೆ ನನ್ನ ಮನೆ, ನನ್ನ ಫ್ಯಾಮ್ಲಿನ ನಾನು ಸಿಡ್ನಿಲಿ ಬಿಟ್ಟು ನಾನು ಇಂಡಿಯಾಗೆ, ಭಾರತ ದೇಶಕ್ಕೆ, ನಮ್ಮೂರಿಗೆ ರೀಕನೆಕ್ಟ್ ಆಗಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿರೋದೆ. ಅದೇ ಒಂದು ದೊಡ್ಡ ಸೋಲೋ ಟ್ರಾವೆಲಿನ ಸ್ಟಾರ್ಟ್ ನನಗೆ. ಈಗ ಮತ್ತೆ ಕರ್ನಾಟಕನೇ ಸೋಲೋ ಟ್ರಾವೆಲಿಂಗಿಗೆ ಬಂದಿದ್ದ ಇದು? ಹಾಂ, ಕರ್ನಾಟಕ ಆ್ಯಂಡ್ ಭಾರತ. ಸೋ ಮೆನಿ ಪ್ಲೇಸಸ್ ಇನ್ ಇಂಡಿಯಾ ನಾನು ಏನೂ ನೋಡಿರಲಿಲ್ಲ. ಸಣ್ಣ ವಯಸ್ಸಲ್ಲೇ ಮದುವೆ ಮಾಡಿ ಕಳಿಸ್ಬಿಟ್ರಲ್ಲ. ಸೊ ಹ್ಯಾವೆಂಟ್ ಆ್ಯಕ್ಚುಲಿ ಸೀನ್ ಇಂಡಿಯಾ. ಸೊ ಇಂಡಿಯಾನ ರೀಡಿಸ್ಕವರ್ ಮಾಡಬೇಕು. ನಮ್ಮ ಜನ, ನಮ್ಮ ಭಾಷೆ, ನಮ್ಮ ದೇಶ ಇದ್ದೇ ಇರುತ್ತಲ್ಲ ಸಾಹೇಬ್. ದಟ್ಸ್ ದ ರೀಸನ್. ನಮ್ಮ ಜಯನಗರದ ಹುಡುಗಿ ಸಿಡ್ನಿಗೆ ಹೋಗಿ ಮತ್ತೆ ಭಾರತ ನೋಡೋದಕ್ಕೆ ಬಂದಿರೋದು ಇದು. ಎಕ್ಸಾಕ್ಟ್ಲಿ. ಮತ್ತೊಮ್ಮೆ ಸ್ವಾಗತ ನಿಮಗೆ ಭಾರತಕ್ಕೆ. ಥ್ಯಾಂಕ್ ಯು. ನಿಮ್ಮ ಈ ಜರ್ನಿಯಲ್ಲಿ, ನಿಮ್ಮ ಈ ಸೋಲೋ ಟ್ರಾವೆಲಿಂಗಲ್ಲಿ ಎಲ್ಲೆಲ್ಲಿ ಹೋಗೋಕ್ಕಾಗಿದೆ ನೀವು? ಅಂದರೆ ಏನೇನು ನೋಡಿದ್ರಿ? ಏನೇನು ಖುಷಿಯಾದಂಥ ಸಿಚುವೇಶನ್, ಅಂದರೆ ಚೆನ್ನಾಗಿದ್ದಂಥ ಜಾಗಗಳನ್ನ? ನಾನು ಸಿಡ್ನಿನಲ್ಲಿ ಇರುವಾಗಲೇ ಐ ಹ್ಯಾಡ್ ಸ್ಟಾರ್ಟೆಡ್. ಸೊ ಸುತ್ತಮುತ್ತಿನ ಚಿಕ್ಕ ಏನೋ ನಾನೇ ಡ್ರೈವ್ ಮಾಡಿ ಹೋಗಿ ಬೇಗ ಬರೋಷ್ಟು ಆ ಥರ ಚಿಕ್ಕ ಜಾಗಗಳಿಂದ ಸ್ಟಾರ್ಟ್ ಮಾಡಿ, ದೆನ್ ಐವ್ ಗಾನ್ ಟು ಫಿಜಿ, ಮಲೇಷ್ಯಾ, ಸಿಂಗಪೋರ್. ಅಲ್ಲದೆ ಇಂಡಿಯಾಗೆ ಬಂದ ಮೇಲೆ ನನ್ನ ತುಂಬ ವರ್ಷಗಳ ಲೈಫ್ ಟೈಮ್ ಡ್ರೀಮ್ ಅಂತ ಹೇಳ್ಬೋದು ರಾಜಸ್ಥಾನ್. ರಾಜಸ್ಥಾನ್ಗೆ ಹೋಗಿ ಬಂದೆ. ಹಿಮಾಚಲ್ ಆಯಿತು, ಆ್ಯಂಡ್ ಕೇರಳ, ಆ್ಯಂಡ್ ಬಿಟ್ ಆಫ್ ತಮಿಳ್ನಾಡು. ಕರ್ನಾಟಕದಲ್ಲಿ ಸ್ವಲ್ಪ ಜಾಗಗಳು ಕರ್ನಾಟಕದಲ್ಲಿ ನೋಡೋಕ್ಕೆ ಇನ್ನೂ ತುಂಬ ಇದೆ. ಐ ಥಿಂಕ್ ಲೈಫ್ ಟೈಮ್ ಇಸ್ ನಾಟ್ ಇನಫ್. ಸೊ ದಿಸ್ ಇಸ್ ವಾಟ್ ಐ ಹ್ಯಾವ್ ಡನ್ ಸೋ ಫಾರ್. ತುಂಬ ಒಳ್ಳೆ ಮಾತು ಹೇಳಿದ್ರಿ. ಒಂದು ಜೀವನ ಸಾಕಾಗಲ್ಲ ಕರ್ನಾಟಕ ನೋಡೋಕ್ಕೆ. ಅಬ್ಸಲ್ಯೂಟ್ಲಿ. ಯುನೋ, ಯಾರನ್ನ ಮೀಟ್ ಮಾಡಿದ್ರು ನೀವೆಲ್ಲಿಂದ ಬಂದಿದ್ದೀರಾ, ದಟ್ಸ್ ದ ಅದರ್ ಥಿಂಗ್ ಅಬೌಟ್ ಸೋಲೋ ಟ್ರಾವೆಲ್. ಬಿಕಾಸ್ ನೀವು ಜೊತೇಲಿ ಇರೋರ ಜೊತೆ ಹೋದಾಗ ಯು ಬ್ಯುಸಿ ಟಾಕಿಂಗ್ ಟು ಯೋರ್ ಸೆಲ್ಸ್. ನಿಮ್ಮ ಪರಿಸರ ಸುತ್ತಮುತ್ತ ಏನಿದೆ, ಜನ ಏನಿದೆ, ಅವರ ಡೈನಾಮಿಕ್ಸನ್ನು ಅದನ್ನು ಮಿಸ್ ಮಾಡಿಬಿಡ್ತೀರಾ. ಸೊ ಸೋಲೋ ಟ್ರಾವೆಲ್ ಮಾಡುವಾಗ ಯು ಫುಲ್ಲಿ ಅವೇರ್. ಒಂಥರ ಜನ ಏನು, ಯು ನೋಟಿಸ್ ಮಚ್ ಮೋರ್. ಸೊ ಹಾಗಾಗಿ ಒಬ್ಬರೊಬ್ಬರನ್ನ, ಇವಾಗ ಊಬರ್ ಡ್ರೈವರ್ನ ಅಥವಾ ಎಲ್ಲೋ ಟೀ ಮಾಡೋರನ್ನ ನೀವೆಲ್ಲಿಂದ ಬಂದಿದ್ದೀರಾ ಕೇಳಿದ್ರೆ ಅವ್ರವ್ರ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ.
ಸೊ ಯು ರಿಯಲೈಸ್ ಎಷ್ಟು ಒಳ್ಳೊಳ್ಳೆ ಜಾಗಗಳಿದೆ, ದೇವಸ್ಥಾನಗಳಿದೆ, ನೇಚರ್ ಸ್ಪಾಟ್ಸ್ ಇದೆ, ಹಿಸ್ಟಾರಿಕಲ್ ಪ್ಲೇಸಸ್ಗಳಿದೆ. ಬ್ಯೂಟಿಫುಲ್. ಫಿಜಿ ಬಗ್ಗೆ ಒಂಚೂರು ಹೇಳಿ ಮೇಡಮ್. ಫಿಜಿ, ಆಸ್ಟ್ರೇಲಿಯನ್ಸ್ ಆರ್ ಕ್ರೇಜಿ ಅಬೌಟ್ ಫಿಜಿ. ಆ್ಯಂಡ್ ಜಾಸ್ತಿ ದೂರ ಏನಿಲ್ಲ, ಏನು ಒಂದು 3 hours or so. ಸೊ ನಿಮಗೆ ಜೆಟ್ಲಾಗ್ ಇರೋದಿಲ್ಲ ಆಸ್ಟ್ರೇಲಿಯಾಯಿಂದ ಹೋದರೆ. ಬ್ಯೂಟಿಫುಲ್ ಕಂಟ್ರಿ, ಯುನೋ. ಅವರ ಅಲ್ಲಿ ಜನದ ನೇಚರ್ ಹೇಳಬೇಕು ಅಂದರೆ ಒಂದು ಸ್ವಲ್ಪ ಹಿಮಾಚಲ್ ಜನ ಥರ. ವೆರಿ ವೆರಿ ರಿಲ್ಯಾಕ್ಸ್ಡ್, ಸ್ಲೋ, ಕಾಮ್, ಪೀಸ್ಫುಲ್. ಆ್ಯಂಡ್ ಸ್ವಲ್ಪ ಗೋವಾ ಥರ ಅಂತ ಹೇಳ್ಬೋದು. ದ ವೆರಿ ಮ್ಯೂಸಿಕಲ್. ಅವ್ರಿನಲ್ಲಿ ಮ್ಯೂಸಿಕ್, ಡಾನ್ಸ್ ಹಾಗೆ ಬಂದ್ಬಿಟ್ಟಿದೆ ಅದು. They don't, somehow it's in their blood. It comes very naturally and easy. Very hospitable people and suits any budget. ಸೊ ನೀವು ಯಾವುದೇ ಬಜೆಟ್ ಇಟ್ಕೊಂಡು ಹೋದ್ರೂ ಇಷ್ಟೇ ಮಾಡಬೇಕು ಅಷ್ಟೇ, ಯಾವುದೇ ಹೈ ಎಂಡ್ ಹೋಟೆಲಲ್ಲಿ ಇರಬೇಕಾ, ಎನಿ ಓಕೆ ಪ್ಲೇಸಲ್ಲಿ ಇರಬೇಕಾ, ಸೆಕ್ಯೂರಿಟಿ ತುಂಬ ಇದೆ, ಸೇಫ್ಟಿ ಇದೆ ಎಲ್ರಿಗೂ, ಆ್ಯಂಡ್ ಎನಿ ಬಡ್ಜೆಟ್. ಆ್ಯಂಡ್ ಊಟ, ಓಹ್ ಮೈ ಗಾಡ್, ಅಲ್ಲಿ ಬೀಚಸ್ ಆಗಲಿ, ಮತ್ತು ಈ ಯುನೋ ದೇ ಟೇಕ್ ಯು ಆನ್ ಶಾರ್ಟ್ ಟ್ರಿಪ್ಸ್, ಜಸ್ಟ್ ಅ ಡೇ ಕ್ರೂಸ್, ಯುನೋ ಯಾವುದೋ ಒಂದು ಐಲ್ಯಾಂಡ್ಗೆ ಹೋಗಿ ಅಲ್ಲಿ ನೀವು ಸ್ಕೂಬಾ ಡೈವಿಂಗ್ ಮಾಡದೇ ಇದ್ರೂ ಜಸ್ಟ್ ಗಾಗಲ್ಸ್ ಹಾಕೊಂಡು ಸ್ನಾರ್ಕ್ಲಿಂಗ್ ಮಾಡೋಕ್ಕೆ ಬಂದ್ರೂ ಸಾಕು, ಅಥವಾ ಕನೂಯಿಂಗ್ ಇನ್ ದ ಸಿ. ಇಟ್ ಈಸ್ ಅನ್ ಅಮೇಝಿಂಗ್ ಪ್ಲೇಸ್, ವೆರಿ ಅಫೋರ್ಡಬಲ್ ಹಾಲಿಡೇ. ಯಾಕೆಂದರೆ ನಮಗೆ ಮೋಸ್ಟ್ ಆಫ್ ದ ಟೈಮ್ ನಾವು ಯಾವ್ದಾರ ಟ್ರಾವೆಲ್ ಬಗ್ಗೆ ಮಾತಾಡ್ಬೇಕಾದ್ರೆ ಸಿಂಗಪೂರು, ಮಲೇಷಿಯಾ ಇದ್ದೇ ಇರುತ್ತೆ. ಫಿಜಿ ಬಗ್ಗೆ ನಾನು ತುಂಬ ಕಡಿಮೆ ಕೇಳಿದ್ದೆ. ನೇಚರ್ ವೈಸ್ ನಿಮಗೆ ನಿಜವಾಗ್ಲೂ ಯು ವಾಂಟ್ ಅ ರಿಲ್ಯಾಕ್ಸ್ಡ್ ಹಾಲಿಡೇ ಆ್ಯಂಡ್ ಬರೀ ಶಾಪಿಂಗು ಅಂಥದ್ದು ಅಲ್ಲದೆ ನಿಮಗೆ ನಿಜವಾಗ್ಲೂ ಒಂದು ರಿಲ್ಯಾಕ್ಸ್ಡ್ ಹಾಲಿಡೇ ಬೇಕು ಅಂದರೆ ಹೈಲಿ ರೆಕಮೆಂಡ್ ಫಿಜಿ. ನೀವು ಬೇರೆ ದೇಶಗಳಿಗಿಂತ ಯು ವುಡ್ ಪ್ರಾಬಬ್ಲಿ ಸ್ಪೆಂಡ್ ಲೆಸ್ ಹಿಯರ್. ನಾನು ಹೇಳಿದಾಗೆ ಎನಿ ಬಡ್ಜೆಟ್ ಇಟ್ ಈಸ್ ಸ್ಯೂಟಬಲ್. ಆ್ಯಂಡ್ ಕೆಲವರು ಏನು ಮಾಡ್ತಾರೆ ಅಂದರೆ ಹೋಗಿ ಒಂದು ರೆಸಾರ್ಟಲ್ಲಿ ಇಲ್ಲದೆ ದೇ ರೀಚ್ ಫಿಜಿ, ಒಂದು 5 ದಿನದ ಕ್ರೂಸ್. ಇಟ್ಸ್ ನಾಟ್ ಲೈಕ್ ಬಿಗ್ ಕ್ರೂಸ್ ಶಿಪ್ ಅಲ್ಲ, ಸ್ಮಾಲರ್ ಒನ್ಸ್. ಏನಿದ್ರೆ ಒಂದು 60-70 ಪೀಪಲ್ ಇರ್ಬೋದು. ಸೊ ಇಟ್ಸ್ ವೆರಿ ಇಂಟಿಮೇಟ್ ಗ್ರೂಪ್. ಆ್ಯಂಡ್ ಎವ್ರಿ ಡೇ ಟೈಮಲ್ಲಿ ಇನ್ ದ ನೈಟ್ ಟೈಮ್ ಯು ಟ್ರಾವೆಲ್, ಡೇ ಟೈಮ್ ಯು ಹಿಟ್ ಅನ್ ಐಲ್ಯಾಂಡ್, ಅಲ್ಲಿಗೆ ಅವತ್ತು ಸ್ಟಾಪ್. ಸೊ ಯು ಎಕ್ಸ್ಪ್ಲೋರ್ ದ ಐಲ್ಯಾಂಡ್, ದ ಕಲ್ಚರ್, ದ ಫುಡ್. ಒಂದೊಂದು ಫಿಜಿ ಐಲ್ಯಾಂಡ್ಸಲ್ಲಿ ಒಂದೊಂದು ಐಲ್ಯಾಂಡೂ ಬೇರೆ ಬೇರೆ. ಹೌದು, ಅವರು ಕಲ್ಚರ್ಗಳೇ ಬೇರೆ ಇದೆ. ಹೌದು, ಅವರ ಡಾನ್ಸ್ ಮಾಡೋ ರೀತಿ ಆ್ಯಂಡ್ ಈವನ್ ಸ್ಲೈಟ್ ಡಿಫ್ರೆನ್ಸಸ್ ಇನ್ ಫುಡ್ ಬೇರೆ ಬೇರೆ ಇದೆ. ಆ್ಯಂಡ್ ಅಲ್ಲಿ ಬೆಳೆಯೋ ಫ್ರೂಟ್ ಆ್ಯಂಡ್ ವೆಜಿಟಬಲ್ಸ್ ಸಿಂಪ್ಲಿ ಅಮೇಝಿಂಗ್. ಆ್ಯಂಡ್ ಲೈಕ್ ಐ ಸೆಡ್, ಜನ ಅಂತೂ ಎಷ್ಟು ಮುಗ್ಧರು ಆ್ಯಂಡ್ ತುಂಬ ರಿಲ್ಯಾಕ್ಸ್, ಚಿಲ್ಡ್, ಹಾಸ್ಪಿಟಬಲ್, ವೆರಿ ಹಾಸ್ಪಿಟಬಲ್. ಅಂದರೆ ನೀವು ಫಾಸ್ಟಾಗಿ ಸರ್ವಿಸ್ ಬೇಕು, ಇವಾಗಲೇ ಬೇಕು, ಅವಾಗಲೇ ಬೇಕು, ಅವರು ಅದೆಲ್ಲ ಇಲ್ಲ. ಚಿಲ್ಡ್, ಅವರೂ ಚಿಲ್ಡಾಗೇ ಇರ್ತಾರೆ. ಬಟ್ ಅಲ್ಟಿಮೇಟ್ಲಿ ಯು ವಿಲ್ ಹ್ಯಾವ್ ದ ಬೆಸ್ಟ್ ಹಾಲಿಡೇ ಆ್ಯಂಡ್ ಅ ವೆರಿ ಸೇಫ್ ಹಾಲಿಡೇ. ಜನನೂ ಒಳ್ಳೆಯವರು, ಜಾಗನೂ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಪ್ರೇಕ್ಷಕರ ಇದೊಂದು ನೆನ್ಪಿಟ್ಕೊಳ್ಳಿ, ಫಿಜಿ ಒಂದು ಒಳ್ಳೆಯ ಜಾಗ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಈಗ ಮೇಡಮ್. ಅದಾದಮೇಲೆ ನೀವು ಈ ಸೋಲೋ ಟ್ರಾವೆಲಿಂಗಲ್ಲಿ ಸೇಫ್ಟಿ ಅಂತ ಹೇಳಿದ್ರಿ ನೀವು. ಸ್ಪೆಷಲಿ ಏನು ಗೊತ್ತಾ, ಇವಾಗ ಹೆಣ್ಣು ಮಕ್ಕಳು ಸಾಕಷ್ಟು ಟ್ರಾವೆಲ್ ಮಾಡ್ತಾ ಇದ್ದಾರೆ, ಅವ್ರಗಳಿಗೆ ಏನಾರು ಟಿಪ್ಸ್ ಕೊಡೋದಿದೆಯಾ ನೀವು? ಅಂದರೆ ಯಾಕೆ ಕೇಳಿದೆ ಅಂದರೆ, ಹಿಂದೆ ಒಂದ್ಸತಿ ಮಾತಾಡ್ಬೇಕಾದ್ರೆ ನೀವು ಅಂದರೆ ಇದಕ್ಕೆ ಶೂಟಿಂಗಿಗಿಂತ ಮುಂಚೆ ಹೇಳಿದ್ದೊಂದು ವಿಷಯ ಇತ್ತು, ಬೋಲ್ಟ್ ಇದ್ರೆ ಮಾತ್ರ ನಾನು ಆ ಹೋಟ್ಲಲ್ಲಿ ಇರ್ತೀನಿ ಅಂತಂದು. ಈ ಥರದ್ದು ಏನೇನು ಇನ್ಸ್ಟ್ರಕ್ಷನ್ಸ್ ಕೊಡಬಹುದು? ಸಿ, ಪ್ರಾಕ್ಟಿಕಲ್ ಟಿಪ್ಸ್ ಫಸ್ಟ್ ಆಫ್ ಆಲ್ ನಾನು ಒಂದು ಬ್ರಾಡರ್ ಟಿಪ್ಸನ್ನು ಕೊಟ್ಬಿಟ್ಟು ಆಮೇಲೆ ಈ ಪ್ರಾಕ್ಟಿಕಲ್ ಟಿಪ್ಸಿಗೆ ಬರ್ತೀನಿ. ಬೇಸಿಕ್ಲಿ ನೀವು ಹೋಗೋಕ್ಕೆ ಮುಂಚೆ ಪ್ಲೀಸ್ ಪ್ಲ್ಯಾನ್. ನೀವು ಯಾವ ಊರಿಗೆ ಹೋದ್ಮೇಲೆ ಏನೇನು ನೋಡಬೇಕು ಅಂತ ಅದನ್ನು ರಿಸರ್ಚ್ ಮಾಡಿರ್ತೀರಾ, ಸರಿ, ಅದೆಲ್ಲರೂ ಮಾಡೇ ಮಾಡ್ತೀವಿ. ಇವಾಗ ಈ ಊರಿಗೆ ಹೋಗ್ತೀನಿ, ಹೊನ್ನಾವರಕ್ಕೆ ಹೋಗ್ತೀನಿ, ಸುತ್ತಮುತ್ತ ಏನೇನು ನೋಡ್ಬೋದು, ಏನೇನಿದೆ ಅದನ್ನು ನಾವೆಲ್ಲರೂ ಮಾಡೇ ಮಾಡ್ತೀವಿ. ಅಲ್ಲದೆ ಪ್ಲೀಸ್ ಪೇ ಅ ಲಾಟ್ ಆಫ್ ಅಟೆನ್ಷನ್ ಟು ವೇರ್ ಯು ಆರ್ ಸ್ಟೇಯಿಂಗ್. ನೀವು ಎಲ್ಲಿರ್ತೀರಾ, ಅದು ಹೋಮ್ ಸ್ಟೇ ಆಗಿರ್ಬೋದು, ಹೋಟೆಲ್ ಆಗಿರ್ಬೋದು, ಮೊಟೆಲ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅದರ ರಿವ್ಯೂಸ್ ನೋಡ್ಕೊಳ್ಳಿ. ಮೇಕ್ ಶ್ಯೂರ್ ಟ್ರಿಪ್ ಅಡ್ವೈಸರ್ನಲ್ಲಿ ಅಥವಾ ಎಲ್ಲಿ ನೋಡ್ತಿರೋ ರಿವ್ಯೂಸ್ ನೋಡ್ಕೊಳ್ಳಿ. ಮೇಕ್ ಶ್ಯೂರ್ ಇಟ್ ಇಸ್ ಸೇಫ್. ನಿಮ್ಮ ಐಟಿನರಿನ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ. ಪ್ಲೀಸ್ ಗಿವ್ ಇಟ್ ಟು ಫ್ಯಾಮಿಲಿ ಮೆಂಬರ್ಸ್. ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಯಾವಾಗಲೂ ಗೊತ್ತಿರಬೇಕು. ಇವಾಗ ನನ್ನ ಮಕ್ಕಳಿಗೆ ನಾನು ಎಲ್ಲೇ ಹೋದ್ರೂ ಐ ಗಿವ್ ಬೋತ್ ಮೈ ಡಾಟರ್ ಆ್ಯಂಡ್ ಮೈ ಸನ್, ಇಬ್ಬರು ಬೇರೆ ಬೇರೆ ದೇಶದಲ್ಲಿದ್ದಾರೆ. ಸೊ ನಾವು ಮೂರು ದೇಶ, 3 ಟೈಮ್ ಝೋನಲ್ಲಿದ್ದೀವಿ. ಆದರೂ ದೇ ನೋ ಅಟ್ ಆಲ್ ಟೈಮ್ಸ್, ಅಮ್ಮ ಇವತ್ತು ಇಲ್ಲಿರ್ತಾರೆ, ಈ ಶಿ ಈಸ್ ಗೋಯಿಂಗ್ ಟು ಸ್ಟೇ ಹಿಯರ್, ಈ ಊರಿನಲ್ಲಿ ಏನು ಆ್ಯಕ್ಟಿವಿಟೀಸ್ ಮಾಡ್ತಾರೆ. ಪ್ಲೀಸ್ ಮೇಕ್ ಶ್ಯೂರ್ ಯುವರ್ ಫ್ಯಾಮಿಲಿ, ಸಮ್ ಫ್ಯಾಮಿಲಿ ಮೆಂಬರ್ಸ್ ನೋ.
ಆ್ಯಂಡ್ ರಿಸರ್ಚ್ ಬಗ್ಗೆ ಹೇಳಿದ್ದೀನಿ. ಅಲ್ಲದೆ ಲಿಟಲ್ ಟಿಪ್ಸ್ ಅಂದರೆ I've had a couple of bad experiences with hotels which did not have the bolt. ಆ ಹಳೆ ಕಾಲದ ಬೋಲ್ಟ್ ಇರುತ್ತಲ್ಲ, ಐ ಆಮ್ ಟೆಲ್ಲಿಂಗ್ ಯು ದಟ್ ಇಸ್ ದ ಸೇಫೆಸ್ಟ್ ಥಿಂಗ್. ಈ ಬರೀ ಕೀ ಕಾರ್ಡ್ ಇದ್ದು ಬರೀ ಅದೇ ಇದ್ದರೆ ಕೆಲವೊಮ್ಮೆ ಇದು ಚೈನ್ ಲಾಕ್ ಇರುತ್ತಲ್ಲ ಅದು ಇರಲ್ಲ. someone was trying to open my door at night. In fact, they were calling out to me. ನಾನು ರಿಸೆಪ್ಷನ್ಗೆ ಫೋನ್ ಮಾಡೋಕ್ಕೆ ಟ್ರೈ ಮಾಡಿದೆ. ರಿಸೆಪ್ಷನ್ ಡಿಡ್ ನಾಟ್ ಪಿಕ್ ಅಪ್. ದೇ ಡಿಡ್ ನಾಟ್ ಪಿಕ್ ಅಪ್ ಆ್ಯಂಡ್ ಮೈ ಫೋನ್ ವಾಸ್ ಡೆಡ್. ಐ ಕುಡಂಟ್ ಚಾರ್ಜ್ ಬಿಕಾಸ್ ಫಾರ್ ಸಮ್ ರೀಸನ್ ದೇ ವಾಸ್ ಪವರ್ ಔಟೇಜ್ ಫಾರ್ ಸಮ್ ಟೈಮ್. ಹಾಗಾಗಿ ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ. ಆ್ಯಂಡ್ ಯಾವುದೋ ಒಂದು ಕಾರಣಕ್ಕೆ ಐ ಥಿಂಕ್ ಆವಾಗ ನಾನು ಏರ್ಟೆಲ್ ಹ್ಯಾಡ್ ದಿಸ್ ರೂಲ್, ಅದೇನೋ ಇಫ್ ಯುವರ್ ಎನ್ ಆರ್ ಐ ಅದು ಆಫ್ಟರ್ ಅ ಫ್ಯೂ ಡೇಸ್ ಅದೇನೋ ಕೊಡದೇ ಇದ್ರೆ ವೆರಿಫಿಕೇಶನ್ ಅದು ದ ಸಿಮ್ ವಿಲ್ ಸ್ಟಾಪ್ ವರ್ಕಿಂಗ್ ಅಂತ. ಅದು ನಾನೇ ಇಗ್ನೋರ್ ಮಾಡಿದ್ನ ಏನು ಗೊತ್ತಿಲ್ಲ ನನಗೆ ಆ ಇನ್ಫಾರ್ಮೇಷನ್ ಸರಿಗೆ ಬಂದಿರಲಿಲ್ಲ. ಮೈ ಫೋನ್ ವಾಸ್ ಇನ್ ವರ್ಕಿಂಗ್. ಎಲ್ಲ ಅವತ್ತೇ ಆಯಿತು. ಸೊ ಇಟ್ ವಾಸ್ ಅ ವೆರಿ ಸ್ಕೇರಿ ಮೂಮೆಂಟ್. ಬೆಳಿಗ್ಗೆ ಕೇಳಿದ್ರೆ ರಿಸೆಪ್ಷನಲ್ಲಿ ದೇ ಸೆಡ್ ನೋ, ನೀವು ಫೋನ್ ಮಾಡಿದ್ರೆ ನಾವು ತೆಗಿತಿದ್ವಿ ಅಂತ. ಅವ್ರು ತೆಗೀಲಿಲ್ಲ. ಸೊ ಬಿಗ್ಗೆಸ್ಟ್ ಆಮೇಲೆ ನಾನು ಇದ್ದಿದ್ದು ಫರ್ನಿಚರ್ನೆಲ್ಲ ಡೋರಿಗೆ ಹಾಕಿ ಹಾಗಾಯಿತು. ಸೊ ಬಿಗ್ಗೆಸ್ಟ್ ಲೆಸನ್ ಐವ್ ಲರ್ನ್ಡ್ ಇಸ್ ಪ್ಲೀಸ್ ಚೆಕ್. ಯು ಕ್ಯಾನ್ ಚೆಕ್ ದೀಸ್ ಥಿಂಗ್ಸ್. ಅವ್ರನ್ನೇ ಫೋನ್ ಮಾಡಿ ಡೈರೆಕ್ಟಾಗಿ ಕೇಳ್ಬೋದು, ಫೋಟೋಗ್ರಾಫ್ಸಲ್ಲಿ ನೋಡಬಹುದು ಬೋಲ್ಟ್ ಇದೆಯಾ ಅಂತ. ಹಾಗೆ ಇಲ್ಲದೆ ಇದ್ದರೆ ಆದರೂ ನಿಮಗೆ ಪ್ರಾಪರ್ಟಿ ಇಷ್ಟ ಆಯಿತು ಅಂದರೆ ಯು ಗೆಟ್ ದಿಸ್ ಡಿವೈಸ್ ಆನ್ ಅಮೆಝಾನ್, ಡೋರ್ ಸ್ಟಾಪರ್ ವಿತ್ ಅಲಾರ್ಮ್ ಅಂತ. ಅದು ಒಂದು ವೆಜ್ ಶೇಪಲ್ಲಿರುತ್ತೆ. ಸೊ ಅದನ್ನು ಇಟ್ ಈಸ್ ನಾಟ್ ಟು ಎಕ್ಸ್ಪೆನ್ಸಿವ್. ಐ ಥಿಂಕ್ ಇಟ್ಸ್ ಅಬೌಟ್ 2000 rupees or something. ಸೊ ಅದನ್ನು ಖಂಡಿತ ತಗೊಳ್ಳಿ. ವಿತ್ ಅಲಾರಮ್ ಇರುತ್ತೆ. ವಿತ್ ಅಲಾರ್ಮ್ ಇರುತ್ತೆ. ಹೇಳ್ತೀನಿ ಏನು ಅಂತ. ವೆಜ್ ಶೇಪಲ್ಲಿ ಇರುತ್ತೆ, ಅದೇ ಟ್ರಯಾಂಗ್ಯುಲರ್. ಅದು ನಿಮ್ಮ ಎಲ್ಲಿರ್ತೀರ ನೀವು ಡೋರ್ ಅಡಿನಲ್ಲಿ ಸ್ಲಿಪ್ ಆಗ್ಬೋದು. ಕೆಲವು ಸಲ ದ ಡೋರ್ ಇಸ್ ಸೋ ಥಿಂಗ್ ಆ ಸ್ಲಿಪ್ ಆಗಲ್ಲ ಅದು. ಸೊ ಕೀಪ್ ಇಟ್ ನಿಯರ್ ದ ಓಪನಿಂಗ್. ದಟ್ ಈಸ್ ವೈ ದ ಅಲಾರ್ಮ್ ಇಸ್ ಯೂಸ್ಫುಲ್. ಅಕಸ್ಮಾತ್ ನೀವು ಗಾರ್ಡನ್ ಇದ್ದಲ್ಲಿ ಡೀಪ್ ಸ್ಲೀಪಲ್ಲಿದ್ದು ಯಾರಾದರೂ ಓಪನ್ ಮಾಡಿದ್ರೆ ದೇ ವಿಲ್ ಸ್ಟೆಪ್ ಆನ್ ಅ ಡಾರ್ಕ್ನೆಸ್ಸಲ್ಲಿ, ದ ಅಲಾರ್ಮ್ ವಿಲ್ ಗೋ ಆಫ್. ಅಲ್ಲದೆ ದರ್ ಇಸ್ ಅನ್ ಅದರ್ ಥಿಂಗ್, ನಾನು ಟ್ರೈ ಮಾಡಿಲ್ಲ ಅದನ್ನು. ಈ ಡೋರಿಗೆ ಚೈನ್ ಇರುತ್ತಲ್ಲ, ಅದು ಅಮೆಝಾನಲ್ಲಿ ಸಿಗುತ್ತೆ, ಪೋರ್ಟಬಲ್ ಒನ್. ಅದನ್ನು ನಾವೇ ಹಾಕ್ಬಿಟ್ಟು ಚೈನ್ ಹಾಕ್ಬೋದು ನಿಮ್ಮ ರೂಮ್ ಡೋರಿಗೆ, ಅದು ಇಲ್ಲದೆ ಇದ್ರೂ. ಜಸ್ಟ್ ವಿ ಡೋಂಟ್ ಹ್ಯಾವ್ ಟು ಬಿ ವರಿಡ್. ಸೇಫ್ಟಿ ಇಸ್ ಅ ಗುಡ್ ಥಿಂಗ್. ಅದ್ರ ಬಗ್ಗೆ ನೀವು ಚಿಂತೆ ಪಟ್ಕೊಂಡು ಅಯ್ಯೋ ಐ ಕಾಂಟ್ ಟ್ರಾವೆಲ್ ಅದೆಲ್ಲ ಯೋಚನೆ ಮಾಡಬೇಡಿ. ನಿಮ್ಮ ಪ್ರಿಕಾಷನ್ ನೀವು ತಗೋಬೋದಲ್ಲ. ಇಟ್ ಈಸ್ ಅ ಗುಡ್ ಥಿಂಗ್ ಟು ಹ್ಯಾವ್, ಐ ಫೀಲ್. ಸೊ ಸೇಫ್ಟಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀರಾ. ಸೋಲೋ ಟ್ರಾವೆಲರ್ಸ್ ಅದು ಹೆಣ್ಮಕ್ಳಿಗೆ ಬೇಕೇ ಬೇಕಾಗುತ್ತೆ. ಆ್ಯಂಡ್ ಕೆನ್ ಐ ಆ್ಯಡ್ ಅನದರ್ ಥಿಂಗ್ ಕಿರಣ್, ವಾಟ್ ಐವ್ ಎಕ್ಸ್ಪೀರಿಯನ್ಸ್ಡ್ ವೆರಿ ರೀಸೆಂಟ್ಲಿ. 2 ವಾರದಿಂದ ನಾನು ಚೆನ್ನೈಗೆ ಹೋಗಿದ್ದೆ. ಔಟ್ ಆಫ್ ನೋ ವೇರ್ ಮೈ ಬ್ಯೂಟಿಫುಲಿ ಫಿಟ್ ಫೈನ್ ವರ್ಕಿಂಗ್ ಫೋನ್ ಚಾರ್ಜಿಗೆ ಹಾಕಿದ್ದೆ, ರಿಂಗ್ ಆಯಿತು. ತೆಗಿಯೋಕ್ಕೆ ಹೋದರೆ just went blank. I could not understand what had happened. Is Amil, I found out the next day the motherboard had crashed. I lost all my contacts, all my data, all my pictures, everything in a flash. One second nalli, one kshanadalli ella hortoytu. And you know, these days our life is on the phone. ನಿಮಗೇನೆ ನಿಮ್ಮ ಹೆಂಡತಿ ನಂಬರ್ ಜ್ಞಾಪಕ ಇರ್ಬೋದು, ನಿಮ್ಮ ಮಕ್ಕಳ ನಂಬರ್ ಜ್ಞಾಪಕ ಇದೆಯಾ ಅಂತ ಕೇಳಿದ್ರೆ ನಿಮಗೆ ಗೊತ್ತಿರಲ್ಲ. ನನಗೆ ಹಾಗೆ ಆಯಿತು. ಐ ಕುಡ್ ನಾಟ್ ಕಾಂಟ್ಯಾಕ್ಟ್ ಎನಿ ಒನ್ ಆ್ಯಂಡ್ ಮೈ ಕಿಡ್ಸ್ ನ್ಯೂ ವೆರ್ ಐ ವಾಸ್. ಲೈಕ್ ಐ ವಾಸ್ ಸೇಯಿಂಗ್, ನಾನು ಎಲ್ಲ ಐಟನರಿ ಕೊಟ್ಬಿಟ್ಟಿರ್ತೀನಿ ಅವ್ರಿಗೆ. ದೇ ವಿಲ್ ಲೈಕ್ ಯಾಕಮ್ಮ ಫೋನ್ ಮಾಡಿಲ್ಲ, ಏನಾಯಿತು ಅಮ್ಮನಿಗೆ ಅಂತ. ದೇ ಬರಿಡ್. ನಂಗೆ ಫೋನ್ ಮಾಡೋಕ್ಕೆ ನಂಬರ್ಸ್ ಇಲ್ಲ. ಆ್ಯಂಡ್ ಈ ನಡುವೆ ಎಲ್ಲಿ ಹೋದ್ರೂ ಹಳೆ ಕಾಲದ ಥರ ಇಂಟರ್ನೆಟ್ ಕ್ಯಾಫೇಸ್ ಇಲ್ಲ. ಸೊ ಇಮೇಲ್ ಕಳಿಸ್ಬಿಡೋಣ ಅವ್ರಿಗೆ ಅಂತ. ಏನು ಮಾಡೋದು ಅಂತ ಗೊತ್ತಾಗದೆ ಐ ವಾಸ್ ವೆರಿ ವರಿಡ್. ಸೊ ವಿತ್ ದ್ಯಾಟ್ ಐ ವಿಲ್ ಟೆಲ್ ಅನದರ್ ಥಿಂಗ್. ಬರೀ ಹೆಣ್ಮಕ್ಳಿಗೆ ವಿಮೆನ್ಗೆ ಅಂತಲ್ಲ, ಎನಿ ಒನ್, ಇಫ್ ಯು ಆರ್ ಟ್ರಾವೆಲಿಂಗ್, ಎಸ್ಪೆಷಲಿ ಸೋಲೋ ಟ್ರಾವೆಲಿಂಗ್, ಪ್ಲೀಸ್ ಕ್ಯಾರಿ 2 devices, 2 phones or 1 tablet, 1 phone. ಎಲ್ಲ ಡಾಟಾ ಬ್ಯಾಕಪ್ ಮಾಡಿಟ್ಕೊಂಡಿರಿ. ಅಲ್ಲದೆ ಸಾರಿ, ಓಲ್ಡ್ ಫ್ಯಾಷನ್ ವೇ. ಎನಿವೇ ನಮ್ಮ ಹ್ಯಾಂಡ್ ಬ್ಯಾಗ್ನಲ್ಲಿ ಮೇ ಬಿ ಕ್ಯಾರಿ ಅ ಸ್ಮಾಲ್ ರೀಡಿಂಗ್ ಮೆಟೀರಿಯಲ್, ಸ್ಪಿರಿಚುವಲ್ ಫಿಕ್ಷನ್, ಎನಿಥಿಂಗ್. ಅದ್ರ ಜೊತೆ ಪ್ಲೀಸ್ ಕ್ಯಾರಿ ಅ ಸ್ಮಾಲ್ ಡೈರಿ ಆ್ಯಂಡ್ ರೈಟ್ ಡೌನ್ ಇಂಪಾರ್ಟೆಂಟ್ ನಂಬರ್ಸ್, ಇಂಪಾರ್ಟೆಂಟ್ ಇಮೇಲ್ಸ್, ಸ್ವಲ್ಪ ಇನ್ಫಾರ್ಮೇಷನ್, ರಿಟನ್ ಇನ್ಫಾರ್ಮೇಷನ್ ಇಟ್ಕೊಂಡಿರಿ, ಬಿಕಾಸ್ ಯು ಡೋಂಟ್ ನೋ ವಾಟ್ಸ್ ಗೋಯಿಂಗ್ ಟು ಹ್ಯಾಪನ್. ತುಂಬ ಒಳ್ಳೆ ಟಿಪ್ಸ್ಗಳನ್ನು ಹೇಳಿದ್ರಿ ಮೇಡಮ್. ನಿಜವಾಗ್ಲೂ ಸೋಲೋ ಟ್ರಾವೆಲರ್ಸ್ಗೆ ನಿಜವಾಗ್ಲೂ ಇದು ಹೆಲ್ಪ್ ಆಗೇ ಆಗುತ್ತೆ. ನಾನು ಸುಮಾರು ಕಡೆ ಸೋಲೋ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಈ ಥರದ್ದು ಸಣ್ಣ ಪುಟ್ಟ ಎಕ್ಸ್ಪೀರಿಯನ್ಸ್ಗಳಾಗಿದೆ. ಬಟ್ ಹುಡುಗ ಆಗಿರೋದ್ರಿಂದ ಹೇಗೋ ಅಡ್ಜಸ್ಟ್ ಆಗುತ್ತೆ. ನಾನು ಯಾರನ್ನೋ ಬೇಕಾದ್ರೆ ರೋಡಲ್ಲಿ ಹೋಗ್ತಿರೋ ಅಣ್ಣ ಒಂದು ನಿಮಿಷ ಫೋನ್ ಕೊಡೋಣ ಅಂತ ಇಸ್ಕೊಂಡು ಫೋನ್ ಮಾಡೋದು ಇದೆ. ಹೆಣ್ಮಕ್ಳು ಅದು ಮಾಡೋಕ್ಕಾಗಲ್ಲ, ಅದು ತುಂಬ ಕೆಟ್ಟದಾಗ ಇದಾಗುತ್ತೆ. ಹಾಗಾಗಿ ನೀವು ಹೇಳಿದ 2 ಪಾಯಿಂಟ್ಗಳನ್ನು ನೋಟ್ ಮಾಡ್ಕೊಳ್ಳೇಬೇಕಾಗಿರೋಂಥದ್ದು. ನಿಮ್ಮ ಈ ಇಂಟರ್ನಲ್ ಜರ್ನಿ ಅಂತ ಮಾತಾಡಿದ್ವಿ. ಇವಾಗ ಸೋಲೋ ಟ್ರಾವೆಲಿಂಗ್ ಅನ್ನೋದು ಒಂದು ಇಂಟರ್ನಲ್ ಜರ್ನಿಯನ್ನು, ಹಾಗೆ
ಏನು ಎಕ್ಸ್ಪ್ಲೋರ್ ಆಯಿತು ಮೇಡಮ್ ನಿಮ್ಗೆ, ಅಂದರೆ ಫಿಲಾಸಫಿಕಲ್? ಫಿಲಸಾಫಿಕಲ್ ಆಗಿ ನೋಡಬೇಕು ಅಂದರೆ ಲೈಕ್ ಐ ಸೆಡ್ ಐ ಆಮ್ ವೆರಿ ಇಂಟ್ರೆಸ್ಟೆಡ್ ಇನ್ ಪ್ಲೇಸಸ್, ಆರ್ಟ್, ಕಲ್ಚರ್ ಆ್ಯಂಡ್ ಟ್ರೆಡಿಷನ್ಸ್. ಅವ್ರು ಹೇಗಿರ್ತಾರೆ, ಅವ್ರ ಸೊಸೈಟಿ ಹೇಗೆ ನಡೆಯುತ್ತೆ, ಅದು ದೋಸ್ ಆರ್ ದ ನ್ಯೂವಾನ್ಸಸ್ ದಟ್ ಐ ವಾಂಟ್ ಟು ಥಿಂಕ್. ಅವರ ಆರ್ಟ್ ಟ್ರೆಡಿಷನ್ಸ್ ಅಲ್ಲದೇನು ಅವ್ರ ಸೋಷಿಯೋ ಎಕನಾಮಿಕ್ ಸ್ಟ್ರಕ್ಚರ್ ಹೇಗೆ, ಅದರಿಂದ ಆ ಸೋಷಿಯೋ ಎಕನಾಮಿಕ್ ಸ್ಟ್ರಕ್ಚರ್ ಅವರ ಪರ್ಸ್ನಾಲಿಟಿ ಮೇಲೆ, ಅವರ ಪಾರಿವಾರಿಕ ಫ್ಯಾಮಿಲಿ ಲೈಫ್ ಮೇಲೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ. ದೀಸ್ ಆರ್ ಥಿಂಗ್ಸ್ ಐ ಆಲ್ವೇಸ್ ಬಿನ್ ಥಿಂಕಿಂಗ್ ಅಬೌಟ್. ಇದನ್ನೆಲ್ಲ ನೋಟಿಸ್ ಮಾಡೋಕ್ಕೆ ಐ ಫೀಲ್ ಇಟ್ ಇಸ್ ನಾಟ್ ಪಾಸಿಬಲ್ ನೀವು ನಿಮಗೆ ಗೊತ್ತಿರೋರು ಅಥವಾ ಬೇರೆ ಗ್ರೂಪ್ ಜೊತೆ ಹೋದಾಗ. ಇದನ್ನೆಲ್ಲ ನೋಟಿಸ್ ಮಾಡಿ ನೀವು ಮಾಡುವಾಗ ಯು ನೋಟಿಸ್ ಅ ಲಾಟ್ ಆಫ್ ಥಿಂಗ್ಸ್ ಅಬೌಟ್ ಯುವರ್ ಸೆಲ್ಫ್. it is an eye-opener. Like I said, it's not escaping family life. It is expanding your own thinking, your own life. And now, ಹೇಗಿದ್ವಿ 20 years back, ನಾವು ಒಂದು ಜನರಲ್ಲಿ ಚೇಂಜ್ ಆಗಿರ್ತೀವಿ ಅಲ್ವಾ. ಬಟ್ ಎಸ್ಪೆಷಲಿ ಆ್ಯಸ್ ವಿಮೆನ್ we don't notice ನಮ್ಮಲ್ಲಿ ಏನೇನು ಚೇಂಜಸ್ ಆಗಿವೆ, because we're always concentrating on family, kids, career, whatever else, and society, and especially friends groups. But when you travel alone, you're just experiencing and just being yourself. You're not performing for anyone. You're not performing for your family. You're not performing for that social group. Or you're not performing for your girlfriends who's like, oh, I had a skiing holiday in Canada. You're not performing for that group. You're just living, enjoying the moment yourself, and you notice a lot more. ಈ ಇಂಡಿಯಾದಲ್ಲಿ ಸುಮಾರು ಕಡೆ ಓಡಾಡಿದೆ ಅಂದರೆ ಯಾವ ಜಾಗ ಇಷ್ಟ ಆಯಿತು ನಿಮಗೆ? ಹಿಮಾಚಲ್ ತುಂಬ ಇಷ್ಟ ಆಯಿತು. ಬಟ್ ಐ ಹ್ಯಾವ್ ಟು ಸೇ, ಬಿಕಾಸ್ ತುಂಬ ವರ್ಷಗಳಿಂದ ಅದು ಡ್ರೀಮ್ ಇತ್ತು ನನಗೆ, ರಾಜಸ್ಥಾನ್. ಸೋ ಬ್ಯೂಟಿಫುಲ್. ಓ ಮೈ ಗಾಡ್, ಅಲ್ಲಿ ಪ್ಯಾಲೇಸಸ್ ಆಗಲಿ, ಆರ್ಟ್, ಪೇಂಟಿಂಗ್ಸ್, ಕಲ್ಚರ್, ಊಟ, ಆ್ಯಂಡ್ ಈವನ್ ಸೇಫ್ಟಿ ಆಸ್ಪೆಕ್ಟ್ ಎಷ್ಟು ಚೆನ್ನಾಗಿತ್ತು ಅಂದರೆ, ಲೈಕ್ ಐ ಟೆಲ್ ಯು, ನಾನು ಉದಯ್ಪುರ್ಗೆ ಹೋದಾಗ ಟ್ರಿಪ್ ಅಡ್ವೈಸರ್ನಲ್ಲಿ ಯಾವುದೋ ನೋಡಿದ್ದೆ, ಐ ಥಿಂಕ್ ಬಾಬಾರಾಮ್ ಆರ್ ಸಮಥಿಂಗ್, ಅವರ ಜಿಲೇಬಿ ಮತ್ತು ಇದು ಪರಾಠ ಅಂಗಡಿ ಅಂತ. ನಾನು ಹೋಗಿದ್ದ ಕಡೆ ಎಲ್ಲ ಹ್ಯಾಡ್ ಓನ್ಲಿ ಒನ್ ಟ್ಯಾಕ್ಸಿ ಡ್ರೈವರ್. ಈ ಏರ್ಪೋರ್ಟಿಂದ ನಾನು ಮುಗಿಸ್ಕೊಂಡು ತಿರ್ಗಾ ಏರ್ಪೋರ್ಟ್ ತನಕ ಒಬ್ಬರೇನೆ. ಸೊ ದಟ್ಸ್ ಅನದರ್ ಥಿಂಗ್. ಇಫ್ you're traveling, please check, make sure you're comfortable with all these people and do some research about them as well. So that was it, and I went alone because he was tired after a whole day of driving. He said, ma'am, मुझे नहीं आना है. I said, हाँ भैया, आपको नहीं आना है, कोई प्रॉब्लम नहीं है, ನಾನಂತೂ ಹೋಗ್ತೀನಿ. ನಾನು ಎಲ್ಲಿ ಹೋದರೂ ಐ ವಿಲ್ ಮೇಕ್ ಫ್ರೆಂಡ್ಸ್ ವಿತ್ ರಿಸೆಪ್ಷನ್ ಸ್ಟಾಫ್, ಆ್ಯಂಡ್ ಐ ಟಾಕ್. ಕನೆಕ್ಟ್ ಅಂದರೆ ನಾನು ನಿಜವಾಗ್ಲೂ ಕನೆಕ್ಟ್ ಮಾಡ್ತಿದ್ದೀನಿ, ಎಲ್ಲರ ಜೊತೆ ಮಾತಾಡ್ತೀನಿ. ಸೊ ದೇ ಟೋಲ್ಡ್ ಮಿ ಇಲ್ಲಿದೆ ಅಂತ. ಸೊ ಪ್ಯಾಲೇಸ್ ಮುಗಿಸ್ಕೊಂಡು ಅದು ಉದಯ್ಪುರ್ ಓಲ್ಡ್ ಸಿಟಿಲಿತ್ತು. ಏನು ಚೆನ್ನಾಗಿತ್ತು ಗೊತ್ತಾ. ಆ್ಯಂಡ್ ಅವ್ರು ಕೇಳಿ ಹಿ ವಾಸ್ ಸೋ ಹ್ಯಾಪಿ ನಾನು ಹುಡುಕೊಂಡು ಬಂದಿದ್ದೀನಿ ಅಂತ. ಹಿ ಮೇಡ್ ಮೀ ಈಟ್ ಸೋ ಮೆನಿ ಸ್ವೀಟ್ಸ್ ಆ್ಯಂಡ್ ಪರಾಠ. ಆ್ಯಂಡ್ ಐ ಮೆಟ್ ಅನದರ್ ಲೇಡಿ. ಶಿ ಸೆಡ್, ನಮ್ಮ ಮನೆಗೆ ಬನ್ನಿ, ನಮ್ಮ ಹಳೆ ಕಾಲದ ಮನೆ ತೋರಿಸ್ತೀನಿ ಅಂತ. ಚಿಕ್ಕ ಮನೆಯೇ, ಎಷ್ಟು ಸುಂದರವಾಗಿತ್ತು. ಸೊ ದೀಸ್ ಆರ್ ದ ಬ್ಯೂಟಿಫುಲ್ ಮೂಮೆಂಟ್ಸ್ ಐವ್ ಎಕ್ಸ್ಪೀರಿಯನ್ಸ್ ಇನ್ ರಾಜಸ್ಥಾನ್. ಆ್ಯಂಡ್ ಇದು ಡೆಸರ್ಟ್ ಕ್ಯಾಂಪ್, ಐ ವೆಂಟ್ ಟು ಕೂರಿ ಡೆಸರ್ಟ್. ಜೈಸಲ್ಮೇರ್ಗೆ ಹೋಗಿ ಅಲ್ಲಿಂದ ಕೂರಿ ಡೆಸರ್ಟ್. ಅಲ್ಲಿ ಈವ್ನಿಂಗ್ ಸನ್ಸೆಟ್ಗೆ ದೇ ಟುಕ್ ಮಿ ಆನ್ ಅ ಕ್ಯಾಮಲ್. ನನ್ನ ಕ್ಯಾಮಲ್ ಹೆಸರು ಕಾಲಿಯಾ ಅಂತ. ಆ್ಯಂಡ್ ದೆನ್ ಇನ್ನೊಂದು ಕ್ಯಾಮಲ್ನಲ್ಲಿ ಒಂದು ಸಮ್ ಟೀನೇಜರ್ ಬಾಯ್, ಆ ಓನರ್ ಆಫ್ ದ ಕ್ಯಾಂಪ್, ಅವ್ರ ಮಗ. ಅಲ್ಲಿ ಟು ಎಕ್ಸ್ಪೀರಿಯನ್ಸ್ ಸನ್ಸೆಟ್, ಯಾರೂ ಇಲ್ಲ, ಏನು ಸದ್ದು ಇಲ್ಲ, ಬಿಕಾಸ್ ಐ ಡೋಂಟ್ ಥಿಂಕ್ ದೇರ್ ಇಸ್ ಮಚ್ ವೆಜಿಟೇಷನ್. ಹೆನ್ಸ್ ವಾಟ್ ಕ್ಯಾನ್ ಬಿ ದೇರ್, ವಾಟ್ ವಿಲ್ ಸರ್ವೈವ್? ಜಸ್ಟ್ ಮೀ, ಆ್ಯಂಡ್ ಹಿ ವಾಸ್ ಫಾರ್ ಅವೇ. ಹಿ ಸೆಡ್, मैम हम दूर बैठते हैं, आप एंजॉय कर लो. Me, my camel called this Kalia, and that sunset I will never forget in my life. And Jodhpur's Mehrangarh Fort, just to walk through there, you feel like a Maharani yourself, and to think how many stories are there. And where is that wall with the thing, with the Jharokas? ಶೀಶ್ ಮಹಲ್ ಅಲ್ಲ, ಜೈಪುರ್ನಲ್ಲ, ಇದೆಯಲ್ಲ, can't get the name of it. So it is just a wall with windows, because the queens and the women of the palace directly ಹಂಗೆ ಬಂದು ಮುಖಾನ್ ತೋರಿಸ್ಕೊಂಡು ನೋಡೋಕ್ಕಾಗಲ್ಲ. ಸೊ ಅಲ್ಲಿ ಪ್ರೊಸೆಷನ್ ಏನಾದರೂ ಆಗಬೇಕಾದ್ರೆ ಅವರೆಲ್ಲ ಅದ್ರ ಹಿಂದ್ಗಡೆ ನಿಂತ್ಕೊಂಡು ವಿಂಡೋಯಿಂದ ಮಾತ್ರ ನೋಡೋರು. ಈಚ್ ವಿಂಡೋ ವುಡ್ ಹ್ಯಾವ್ ಅ ಸ್ಟೋರಿ, the dreams of women who stood there, their feelings, what they were seeing. Just amazing places. So Rajasthan, I would say, ಖಂಡಿತ ಹೋಗಿ. ಸೇಫ್ಟಿ ಆಸ್ಪೆಕ್ಟ್ ಇದ್ದೇ ಇದೆ. ಫುಡ್, ಊಟ ಅಂತೂ, ಓಹ್ ಮೈ ಗಾಡ್, ಅಮೇಝಿಂಗ್ ಫುಡ್. ಹಿಮಾಚಲಲ್ಲಿ ಹೋಗಿದ್ದು? ಹಿಮಾಚಲ್ನಲ್ಲಿ ಐ ಸ್ಟಾರ್ಟೆಡ್ ವಿತ್ ಚಂಡೀಗಢ ಆ್ಯಂಡ್ ಡ್ರೋವ್ ಅಲ್ಲಿಂದ.
ಚಂಡೀಗಢ ಏರ್ಪೋರ್ಟ್ನಲ್ಲಿ ಇಳ್ಕೊಂಡು ದ ಡ್ರೈವ್ ಇಟ್ ಸೆಲ್ಫ್ ಟು ಮನಾಲಿ ಈಸ್ ಬ್ಯೂಟಿಫುಲ್. ಸೊ ವೆಂಟ್ ಟು ಮನಾಲಿ ಆ್ಯಂಡ್ ಡಿಂಟ್ ಸ್ಟೇ ಇನ್ ಮೇನ್ ಮನಾಲಿ ಬಟ್ ಸಾ ಥ್ರೂ ಆಲ್ ದ್ಯಾಟ್. ಎಲ್ಲ ಸಣ್ಣ ಪುಟ್ಟ ಜಾಗದಲ್ಲಿ ಹೋಮ್ ಸ್ಟೇಸ್. Again, one day taxi driver, and we went to the highest point on the Nalo, Yellik Tanka Hogbodo. Then we went through that, the tunnel, the biggest tunnel they've made. Atal tunnel, because, and so interesting to hear how it's helping the defense of the country. What used to take before ಅಂತರ 2 ವಾರ ಹಿಡಿಯೋದು ಈಗ 2 ದಿನದಲ್ಲಿ ಮುಗಿಸ್ಬಿಡ್ತಾರೆ ಆ ಜರ್ನಿನ. ಸೊ ಇಟ್ ಇಸ್ ಹೆಲ್ಪಿಂಗ್ ಆ ಕಂಟ್ರಿ ಅಂತ ಕೇಳೋದು 90 ಮಿನಿಟ್ಸ್ ಅಲ್ಲಿ ಆಗುತ್ತೆ. ಅಮೇಝಿಂಗ್ ಈ ಜಾಗಗಳನ್ನೆಲ್ಲ ನೋಡಿ. ಆ್ಯಂಡ್ ವಿ ವೆಂಟ್ ಟು ದಟ್ ಹೈ ಪಾಯಿಂಟ್ ವಿಚ್ ವಾಸ್ ಕಾಲ್ಡ್ ಸಮಥಿಂಗ್ ಪಾಸ್, ರೋಟಾಂಗ್ ಪಾಸ್ ಹತ್ರ. ಆ್ಯಂಡ್ ಅಲ್ಲಿ ಹೋಗ್ತಾ ವೆಜಿಟೇಷನ್ ಇಲ್ಲ ಅಲ್ಲ, ಬರೀ ಕಲ್ಲಿನ stone, you can only see stone mountains, and each one is a different color. It's amazing. And snow avagtane beelta ittu. It wasn't too cold or too, it was perfect weather. So al hodaga, and ಸ್ವಲ್ಪ ಮೇಲೆ there was one place where you had to climb a bit of steps and go, and you can get a beautiful view. So he said, ma'am, आपको जाना है, आप जाइए. And ಅಲ್ಲಿ ಸ್ವಲ್ಪ ಆಕ್ಸಿಜನ್ ಕಮ್ಮಿ ಇರುತ್ತಲ್ಲ. As I started climbing, I started feeling dizzy. I said, मुझसे नहीं होगा बाबा, please आप आके हाथ पकड़ लो. So I went up and took the 360-degree view. Amazing. And you know what? ಏನು ಕಲಿಬೇಕು, ಎಲ್ಲ ಹೋಗಿದ ಕಡೆ ಜನ ಹೇಗಿರ್ತಾರೆ ನೋಡಿ ಕಲಿತಿರ್ತೀವಿ ಅಲ್ವಾ. ವೆರಿ ಸೂನ್ ದ ಸ್ನೋ ಇಸ್ ಗೋಯಿಂಗ್ ಟು ಗೆಟ್ ಥಿಕ್ಕರ್ ಆ್ಯಂಡ್ ಎಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಅಲ್ಲಿ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರು ಅಥವಾ ಅಲ್ಲೇ ವಾಸ ಆಗಿರೋರು, ದೇ ಆರ್ ಫುಲ್ಲಿ ಪ್ರಿಪೇರ್ಡ್ ಫಾರ್ ದಿಸ್. ಫಾರ್ ದ ನೆಕ್ಸ್ಟ್ 3 months, ಇಫ್ ದೇರ್ ಅ ಸ್ಮಾಲ್ ಬಿಸ್ನೆಸ್, ದೇ ವಿಲ್ ಗೋ ಬ್ಯಾಕ್ ಟು ದೇರ್ ಹೋಮ್ಸ್ ಆ್ಯಂಡ್ ದೇ ವಿಲ್ ಚಿಲ್. ಇವಾಗ ಏನು ದುಡ್ಡು ಮಾಡಿದ್ದೀವಿ ಅಷ್ಟು ಸಾಕು. ನಮ್ಮ ಸಿಟಿ ಜನಕ್ಕೆ ಥರ ಅಲ್ಲ, ಎಷ್ಟು ದುಡ್ಡಿದ್ರು ಲೆಟ್ ಇಸ್ ವರ್ಕ್ ಓವರ್ ಟೈಮ್, ಲೆಟ್ ಇಸ್ ಬಿಸ್ನೆಸ್ ಇದ್ದರೆ ಇನ್ನೂ ರಾತ್ರಿ 12 ಗಂಟೆ ತನಕ ಓಪನ್ ಮಾಡೋಣ. They're all about that. And even the small houses, I went and visited this family. So beautifully, ಅವ್ರ ಹತ್ರ ಏನಿತ್ತೋ ಇಲ್ವೋ, ಏನಿತ್ತೋ ಅದನ್ನು ಶೇರ್ ಮಾಡ್ಕೊಂಡ್ರು ಊಟ ನನ್ನ ಹತ್ರ. They are just prepared. They have enough firewood, enough food. In next 3 months, ಅವ್ರ ಮನೆನೇ ಬಿಡಲ್ಲ, because they're fully covered by snow. And they're prepared for it. ಆಮೇಲೆ ವೆನ್ ಇಟ್ ಓಪನ್ಸ್ ದುಡ್ಡು ಮಾಡ್ಕೊಳ್ಳೋಣ ತಿರ್ಗಾ. ಇವಾಗ ಏನಿದೆ ಅದ್ರಲ್ಲಿ ಸಂತೋಷವಾಗಿರೋಣ. ವಾಟ್ ಅ ಫಿಲಾಸಫಿ ದಟ್ ಇಸ್. ಅವ್ರ ಪ್ರಕಾರ ದುಡ್ಡು ಮಾಡ್ಕೊಳ್ಳೋದು ಅಂದರೆ ನೆಕ್ಸ್ಟ್ ಇನ್ನೊಂದು ವರ್ಷಕ್ಕಾಗಷ್ಟು ದುಡ್ಡು ಅಷ್ಟೇ. ದಟ್ಸ್ ಇಟ್. ಆಹಾರ ತಗೊಂಬರೋದಕ್ಕೆ ಎಷ್ಟು ಬೇಕೋ ಅಷ್ಟು. ಮಕ್ಕಳಿಗೆ ಶಾಲೆನೂ ಅಷ್ಟೇ, ಮನೇಲಿ ಏನಾಗುತ್ತೋ ಅವರೇ ಹೇಳ್ಕೊಡ್ತಾರೆ. ಅವ್ರೇನು ಕೆಲಸ ಮಾಡೋದು. ದಟ್ ಇಸ್ ವೈ ದೇ ಲುಕ್ ಸೋ ಬ್ಯೂಟಿಫುಲ್. ದಟ್ ಇಸ್ ವೈ ದೇ ಸೋ ಹೆಲ್ತಿ. ಕಾಮ್ ಪೀಪಲ್. ಕಾಮ್ ಆ್ಯಂಡ್ ಲವಿಂಗ್, ಕೇರಿಂಗ್, ಶೇರಿಂಗ್. Oh, amazing. And I went to this place and Motiram ka dhaba. ಯಾವುದೋ ಒಂದು ಚಿಕ್ಕ ವಾಟರ್ಫಾಲ್ಸ್ ಇತ್ತು ಅಲ್ಲಿ. there was this poet called and poet and artist called Rorik. Because when I was in our school, I studied in Aurobindo, so they were like big fans of him, so I had already heard of him. He was a Russian. ಸೊ ಅವ್ರು ಬ್ಯಾಂಗ್ಳೂರ್ನಲ್ಲಿ ಅವ್ರದ್ದೊಂದು ಫಾರ್ಮ್ ಇತ್ತು, ಅವ್ರ ಮಗಂದು. ಓಕೆ ಅಲ್ಲಿ ಅವರ ಮನೇನ ಇವಾಗ ಒಂದು ಮ್ಯೂಸಿಯಂ ಥರ ಮಾಡಿದ್ದಾರೆ. ಸೊ ಐ ಫಿನಿಶ್ ದ್ಯಾಟ್ ಆ್ಯಂಡ್ ಫಿನಿಶ್ ಸೀಯಿಂಗ್ ದಿಸ್ ಫಾಲ್ ಆ್ಯಂಡ್ ಎವ್ರಿಥಿಂಗ್. ಆ್ಯಂಡ್ ವಿ ಹ್ಯಾಡ್ ಟೋಲ್ಡ್ ದಿಸ್ मोतीराम कि हाँ भाई हम आपके ढाबे में खाने वाले हैं. So we went and he made fresh in front of me, in front of us, ಮಕ್ಕೀದ ರೋಟಿ ಕೈಯಲ್ಲಿ ತಟ್ಟಿ ಅದನ್ನು ತಂದೂರ್ನಲ್ಲಿ ಹಾಕಿ, and fresh khadi and some kind of palak ki sabji, and I was really loving it. And he said, aapko pata hai ye kahan se itna fresh hai? I was telling him. He said, main dikhata hu aap. So we went, we just walked few feet away, and it is a cliff falling down, and he showed at the end, al mane kanutta ad nam mane, ಅಲ್ಲಿ ನೋಡಿ ಇಲ್ಲಿ ಬೆಟ್ಟದಲ್ಲಿ ಏನು ಬೆಳೀತಿದೆ ಅದೇ ಸೊಪ್ಪದು, ಅದನ್ನು ತಂದು ಮಾಡಿದ್ದೀನಿ. ನಾವು ಹೇಳಿದ ಮೇಲೆ ಅದನ್ನು ಕಟ್ ಮಾಡ್ಕೊಂಡು ತಂದು ಮಾಡಿದ್ರು, ಕೊಟ್ಟರು. ದಿಸ್ ಇಸ್ ದ ಲೈಫ್ ಸ್ಟೈಲ್, ಆಲ್ ಫ್ರೆಶ್ ಅಂತ. ಆಲ್ ಫ್ರೆಶ್. ಸೋಲೋ ಟ್ರಾವೆಲರ್ ಆಗಿರೋದ್ರಿಂದ ಇದೊಂದು ದೊಡ್ಡ ಅಡ್ವಾಂಟೇಜ್ ಇರುತ್ತೆ. ಈ ಸೋಲೋ ಟ್ರಾವೆಲರ್ಸ್, ನಾನು ಸೋಲೋ ಟ್ರಾವೆಲಿಂಗ್ ಮಾಡಿರೋದ್ರಿಂದ ನನಗೇನು ಅಂದರೆ ಬೇರೆಯವ್ರ ಡಿಸ್ಟರ್ಬೆನ್ಸ್ ಇರಲ್ಲ ಅಂತ. ನಿಮಗೇನು ಇಷ್ಟನೋ ಅದ್ರ ಮೇಲೆ ಯು ಕ್ಯಾನ್ ಕಾನ್ಸಂಟ್ರೇಟ್ ಮೋರ್ ಅಂಡ್ ಟೈಲರ್ ಇಟ್ ಟು ಯೋರ್ ನೀಡ್ಸ್. ನೀವು ಹೇಳಿದ ಡಾಬಾದಲ್ಲಿ 1 hour, 3/4 ಗಂಟೆ, 1 ಗಂಟೆ, 4 ಗಂಟೆ ಬೇಕಾದ್ರೆ ಇದ್ರೂ ತೊಂದರೆ ಇರಲ್ಲ. ಸೋಲೋ ಟ್ರಾವೆಲರ್ಸ್ಗೆ ಇದೊಂದು ಅಡ್ವಾಂಟೇಜ್ ಇರುತ್ತೆ. ಬೇರೆಯವ್ರ ಜೊತೆ ಹೋದರೆ ಅವ್ರದ್ದೇನೋ ಒಂದು ಬೇರೆ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಹೌದು, ಒಂಥರ ಕೆಲವು ಈ ಆರ್ಗನೈಸ್ ಟೂರ್ಸ್ನಲ್ಲಿ ಐ ಹ್ಯಾವ್ ನೋಟಿಸ್ಡ್
ನಂಗೆ ದೇವ್ರ ಮೇಲೆ ಭಕ್ತಿ ಇದೆ, ನಾನು ತುಂಬ ದೇವಸ್ಥಾನಗಳಿಗೆ ಹೋಗ್ತೀನಿ. ಬಟ್ ಕೆಲವದ್ದು ಇಟ್ ಇಸ್ ಸೋ ಲೈಕ್ ಬರೀ ದೇವಸ್ಥಾನ ಆ್ಯಂಡ್ ದ ಹೋಲ್ ಗ್ರೂಪ್ ಇಸ್ ಫೋಕಸ್ಡ್ ಓನ್ಲಿ ಆನ್ ದ್ಯಾಟ್. So if you're focused only, that's fine. I'm not judging that. But that's not for me. So I want a bit of everything. I want a bit of fun, history, architecture, lifestyle, everything. So it helps to have a variety. ಸೋಲೋ ಟ್ರಾವೆಲರ್ ಆಗಿ ಕೆಟ್ಟ ಎಕ್ಸ್ಪೀರಿಯನ್ಸ್ ಏನಾಗಿದೆ ಅದರ್ ದೆನ್ ಇವಾಗ ಅದು ಡೋರ್ದು ಬಿಟ್ಟು ಬೇರೆ ಯಾವ್ದಾರ? ಅದೇ my phone crashing was my biggest thing. And ಅಲ್ಲದೆ ಕೆಟ್ಟ ಎಕ್ಸ್ಪೀರಿಯನ್ಸ್ ಅಂತ ಹೇಳಲ್ಲ. Thing is, I don't know if I mentioned, what is one of the things solo travelers taught me is financial independence. So when you're planning, you have to, like, ನಂಗೆ ಇಂಡಿಯಾಗೆ ಬಂದಿರೋದೇ ಒಂದು ಸೋಲೋ ಟ್ರಾವೆಲ್ ಥರ. So you have to plan your finances, like how am I going to spend, and you're forcing yourself to think that way. So women who are watching, I'm telling you ladies, ನೀವು ಸಿಂಗಲ್ ಆಗಿರ್ಬೋದು, ಮದುವೆ ಆಗಿರೋರು ಇರ್ಬೋದು, ವಾಟ್ ಎವರ್ ಯೋರ್ ಸಿಚುವೇಶನ್ ಇಸ್, ಅ ಲಾಟ್ ಆಫ್ ಟೈಮ್ಸ್ ಐದರ್ ನಿಮ್ಮ ಹಸ್ಬೆಂಡ್ಸ್ ಆರ್ ಯೋರ್ ಕಿಡ್ಸ್ ಆರ್ ಪ್ಲಾನಿಂಗ್ ಯೋರ್ ಫೈನಾನ್ಸಸ್. ಈ ಸೋಲೋ ಟ್ರಾವೆಲ್ ಮಾಡೋದ್ರಿಂದ ಯು ಲರ್ನ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್. ನಿಮ್ಮ ಫೈನಾನ್ಸಸ್ನ ನೀವೇ ಹೇಗೆ ಮ್ಯಾನೇಜ್ ಮಾಡೋದು ಅಂತ ಹೇಳ್ಕೊಡುತ್ತೆ. ಸೊ ಒನ್ ಆಫ್ ದ ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ವಾಸ್ ದೇ ಡಿಡ್ಂಟ್ ಟೆಲ್ ಮೀ at one of my thing, I will not mention the name, our ket hesar yake, that they had upgraded my taxi and it took up my whole bill, of course it was 12 days, by close to 75,000 rupees. And I could not argue. Nan yen heladu? So that was quite shocking. As it is solo travel ge, you spend more. Group al hodre you're sharing everything. ನೀವು ಟ್ರಾವೆಲ್ ಏಜೆನ್ಸಿ ಅಲ್ಲ, ನೀವು 4 ಜನ ಫ್ರೆಂಡ್ಸ್ ಅಥವಾ 4 ಜನ ಕಸಿನ್ಸ್ ಹೋದ್ರೇ ಯು ಶೇರ್ ಇನ್ ಇಟ್ ಇಸ್ ಮಚ್ ಲೆಸ್ ಎಕ್ಸ್ಪೆನ್ಸಿವ್. ಬಟ್ ಸೋಲೋ ಟ್ರಾವೆಲ್ ಆಬ್ವಿಯಸ್ಲಿ ಇಸ್ ಮೋರ್ ಎಕ್ಸ್ಪೆನ್ಸಿವ್ ಆ್ಯಂಡ್ ಐ ವಾಸ್ ಅವೇರ್. ಎಸ್, ಐ ನ್ಯೂ. ಅಪ್ಗ್ರೇಡ್ ಮಾಡಿದ್ದಾರೆ, ನಾನು ಕೇಳಲಿಲ್ಲ. ನೀವು ಏನು ಅಪ್ಗ್ರೇಡ್ ಅಂದರೆ ಐ ಥಿಂಕ್ they promised me a smaller car. I'm not still familiar with Indian cars and makes and things. So they gave me suddenly a huge car which could seat like an Innova style, but it wasn't an Innova. Nan kellilla adanna. They gave it to me because nothing else was available. And finally, starting ಅಲ್ಲಿ ಏನು ಹೇಳಲಿಲ್ಲ, ಕೊನೆಯಲ್ಲಿ ಲಾಸ್ಟ್ ಡೇ ಏರ್ಪೋರ್ಟ್ಗೆ ಹೋಗ್ತಾ they're telling me that this is increased by so much. ನೀವು ಊರಿಗೆ ಹೋಗಿ ಕಳಿಸ್ಕೊಡಿ ಇದನ್ನ. So that was one kind of bad experience. I mean, it is definitely a bad experience. So be very aware. ನೀವು ಹೇಳಿದ ಪಾಯಿಂಟ್ಗಳಲ್ಲಿ ಇದು ಒಂದು ಖಂಡಿತ ನೋಡ್ಕೊಳ್ಳಿ. ಬಟ್ ಇದರಿಂದ ಏನು ಕಲಿತೆ ನಾನು ಅಂದರೆ, ಮುಂಚೆನೇ I have been financially independent for many years. ಬಟ್ ಇದೊಂದು ಇನ್ನೊಂದು ಥಿಂಗ್ ಟು ಥಿಂಕ್ ಅಬೌಟ್. ಸೊ ಲೇಡೀಸ್ ಯಾರು ನೋಡ್ತಿದ್ದೀರಾ, ಮೆನ್, but ladies especially, because usually we just depend on husband, son, daughter, ಅವ್ರು ನೋಡ್ಕೋತಾರೆ, ಅವರೆಲ್ಲ ಮಾಡ್ತಾರೆ ಅಂತ. ನೋ, ಪ್ಲೀಸ್ ಎಲ್ಲದನ್ನು ನೀವೇ ನೋಡ್ಕೊಳ್ಳಿ. ಇಟ್ ಟೀಚಸ್ ಯು ಅಮೇಝಿಂಗ್ ಥಿಂಗ್ಸ್ ಅಬೌಟ್ ಯುವರ್ ಸೆಲ್ಫ್. ಆ್ಯಂಡ್ ಒಂದು ಹೇಳ್ತೀನಿ ಕಿರಣ್, ನಮ್ಮ ದೇಶದ ಹೆಣ್ಮಕ್ಳಾಗಲಿ ಆಸ್ಟ್ರೇಲಿಯನ್ನಲ್ಲಿ ನೋಡಿದ್ದೀನಿ, ಫಿಜಿನಲ್ಲಿ ನೋಡಿದ್ದೀನಿ, ಆ್ಯಂಡ್ ಲಿಟಲ್ ಬಿಟ್ ಆಫ್ travel that I've done in Singapore and stuff. Women everywhere, all over the world, we are very capable. ಕೆಲವ್ರು ನನಗೆ ಇನ್ಸ್ಟಾಗ್ರಾಮಲ್ಲಿ ಡೈರೆಕ್ಟ್ ಮೆಸೇಜ್ ಮಾಡಿ ಕೇಳ್ತಾರೆ, ಓ ಹೌ ಡು ಯು ಡೂ ದಿಸ್, ನಾವು ಮಾಡಬೇಕು, ನಂಗೆ ಧೈರ್ಯ ಇಲ್ಲ ಅಂತ. ಐ ಟೆಲ್ಲಿಂಗ್ ಯು, ಲೇಡೀಸ್, ಯು ಆರ್ ಮ್ಯಾನೇಜಿಂಗ್ ಅ ಹೌಸ್, ಯು ಆರ್ ಮ್ಯಾನೇಜಿಂಗ್ ಅ ಕೆರಿಯರ್. ಓಕೆ, ಕೆರಿಯರ್ ಇಲ್ಲದೆ ಇದ್ರೂ ಎಲ್ಲರನ್ನ ನೋಡ್ಕೋತಿದ್ದೀರಾ ನೀವು, ಮನೆ ಫೈನಾನ್ಸಸ್ನ ಮ್ಯಾನೇಜ್ ಮಾಡ್ತಿದ್ದೀರಾ ನೀವು. ಯು ಆರ್ ಕೇಪಬಲ್ ಆಫ್ ಎನಿಥಿಂಗ್. ನೀವು ನಿಮಗೆ ಒಂದು ಪರ್ಮಿಷನ್ ಕೊಟ್ಕೋಬೇಕು. ಎಸ್, ನನಗೆ ಐ ಡಿಸರ್ವ್ ದಿಸ್, ಐ ಆಮ್ ಗೋಯಿಂಗ್ ಟು ಗೋ. ಅದೊಂದೇ ಬಾಕಿ. ಯು ಆರ್ ವೆರಿ ಕೇಪಬಲ್, ಆಲ್ ಆಫ್ ಯು ಕ್ಯಾನ್ ಡೂ ದಿಸ್. ತುಂಬ ಒಳ್ಳೆ ಮಾತು ಹೇಳಿದ್ರಿ ಮೇಡಮ್. ಸೊ ಇದು ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿದ್ದು ವಿಮೆನ್ಸ್ ಡೇ ಸ್ಪೆಷಲ್ ಆಗೇನೆ ಮಾಡೋಣ. ಹೌದಾ? ಓ ಫ್ಯಾಂಟಾಸ್ಟಿಕ್. ವಿಮೆನ್ಸ್ ಡೇ ಸ್ಪೆಷಲ್ಗೆ ಒಬ್ಬರು ಸೋಲೋ ವಿಮೆನ್ ಟ್ರಾವೆಲರ್ನ ಇಂಟರ್ವ್ಯೂ ಮಾಡೋದು ಅಂತಲೇ ನಾನು ಎಡಿಟರ್ ಅವ್ರು ಮಾತಾಡಿ, ಓಕೆ ಇದು ನೀವು ಅವ್ರನ್ನೇ ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೇಳಿದ್ದು ಇನ್ನೂ ಖುಷಿ ಆಯಿತು. ಓ ಫ್ಯಾಂಟಾಸ್ಟಿಕ್, ಐ ಆಮ್ ಸೋ ಹ್ಯಾಪಿ. ಬಿಕಾಸ್ ಕೆಲವ್ರು, ನಾ ಹೇಳಿದ್ನಲ್ಲ, ಕೆಲವರು ಮೆಸೇಜ್ ಮಾಡಿ ಕೇಳ್ತಾರೆ, ನಾವು ಹೇಗೆ ಸ್ಟಾರ್ಟ್ ಮಾಡೋದು, ಆಗುತ್ತಾ ನನಗೆ, ಐ ಆಮ್ ನಾಟ್ ಡನ್ ಇಟ್. ಎವ್ರಿ ವುಮನ್ ಇಸ್ ಮೋರ್ ದೆನ್ ಕೇಪಬಲ್. ನಿಮ್ಮಲ್ಲಿ ಇದೆ, ಯು ಹ್ಯಾವ್ ದಟ್ ಸ್ಟ್ರೆಂತ್ ಇನ್ ಯು. ಜಸ್ಟ್ ಗೋ, ಜಸ್ಟ್ ಡೂ ಇಟ್ ಆ್ಯಂಡ್ ಯು ವಿಲ್ ಎಂಜಾಯ್ ಸೋ ಮಚ್. ಥ್ಯಾಂಕ್ ಯು ಮೇಡಮ್.
ಥ್ಯಾಂಕ್ ಯು ಅಖಿಲ ಮೇಡಮ್ ಬಂದಿದ್ದಕ್ಕೆ. ಮೈ ಪ್ಲೆಷರ್. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಎಷ್ಟು ಒಳ್ಳೆಯ ಒಂದು ಆಪರ್ಚುನಿಟಿ ಇದ್ರ ಬಗ್ಗೆ ಮಾತಾಡೋಕ್ಕೆ. ಮತ್ತು ವಾಪಸ್ಸು ಇಂಡಿಯಾಗೆ ಬಂದಿದ್ದಕ್ಕೆ ಮತ್ತು ನಮ್ಮ ಪ್ರವಾಸಿ ಪ್ರಪಂಚ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಸ್ನೇಹಿತರೆ, ಅಖಿಲ ಅವರು ಸುಮಾರು 30 ವರ್ಷಕ್ಕೂ ಹೆಚ್ಚು ವರ್ಷ ಸಿಡ್ನಿಯಲ್ಲಿದ್ದು, ಕನ್ನಡದವರು, ಜಯನಗರದ ಹುಡುಗಿ, ಸಿಡ್ನಿಯಲ್ಲಿದ್ದು ವಾಪಸ್ ಈಗ ಭಾರತಕ್ಕೆ ಬಂದಿದ್ದಾರೆ. ಭಾರತನ ನೋಡೋದಕ್ಕೆ ಅಂತ ಬಂದಿದ್ದಾರೆ. ಮತ್ತೆ ಅವ್ರು ಸಿಡ್ನಿಗೆ ಹೋಗ್ತಾರೆ. ಬಂದು ಪ್ರವಾಸಿ ಪ್ರಪಂಚದ ಜೊತೆ ಅವರ ಎಕ್ಸ್ಪೀರಿಯೆನ್ಸ್ಗಳನ್ನು, ಅವರ ಕೆಟ್ಟ ಮತ್ತು ಒಳ್ಳೆಯ ಅನುಭವ ಎರಡನ್ನೂ ಹೇಳಿದ್ದಾರೆ. ಮತ್ತು ಹೆಣ್ಣು ಮಕ್ಕಳಿಗೆ ಸ್ಪೆಷಲಿ ಸೋಲೋ ಟ್ರಾವೆಲಿಂಗ್ ಅಂತ ಒಂಟಿ ಪಯಣ ಏನಿದೆ ಅದರ ಬಗ್ಗೆ ಹೆಣ್ಣು ಮಕ್ಕಳಿಗೆ ಹೋಗೋದಕ್ಕೆ ಸಾಕಷ್ಟು ಟಿಪ್ಗಳನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ತೆ. ನಮಸ್ತೆ. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಪ್ರವಾಸಿ ಪ್ರಪಂಚ.